ಆಶ್ಚರ್ಯವಾಗಿದೆ. ಅವಳಿಗೆ ನೀನಂದ್ರೆ ಇಷ್ಟ ಪ್ರಾಣ. ನಿನ್ನನ್ನ ಬಿಟ್ಟು ಒಂದು ದಿನ ಕೂಡ ಇರೋದಿಲ್ಲ. ಮದುವೆ ಮಾಡ್ಕೊಂಡ್ರು ನಿನ್ನ ಜೊತೆಲೇ ಇರಬೇಕು ಅನ್ಕೋತಾಳೆ. ನಿನ್ನನ್ನ ಬಿಟ್ಟು ಹೋಗ್ಬೇಕು ಅನ್ನೋ ಉದ್ದೇಶ ಆಗ್ಲಿ ಆಲೋಚನೆ ಆಗ್ಲಿ ಇಲ್ಲ. ತಂದೆಗಿಂತ ತಾಯಿ ಮೇಲೆ ತುಂಬಾ ಪ್ರೀತಿ ಅವಳಿಗೆ. ತಂದೆ ಇಲ್ಲ, ತಾಯಿ ಇಲ್ಲ, ಅಷ್ಟಕ್ಕೂ ಏನ್ ಹೇಳ್ತಾ ಇದೆ ಭೂತಕಿ? ನೀನ್ ಕೊಟ್ಟಿರೋ ಬಿಳಿ ಬಟ್ಟೆಲಿ ಹಸ್ತಮುದ್ರಿಕೆ ನೋಡ್ತಿದ್ರೆ ಅದೇ ಹೇಳ್ತಾ ಇದೆ. ಒಂದ್ ನಿಮಿಷ ಇರು, ಅಷ್ಟಕ್ಕೂ ನಾನು ಏನ್ ಕೊಟ್ನೋ ಏನೋ. ಅನ್ಕೊಂಡೆ ನೀನ್ ನೋಡ್ತಾ ಇರೋದು ಪುಣ್ಯ ಹಸ್ತ ಮುದ್ರಿಕೆ ಅಲ್ಲ, ನನ್ನ ಮಗಳು ಪರ್ಣಿಕ್ ಅದು. ಹೌದಾ? ಹಾ, ಮತ್ಯಾಕೆ ಕೊಟ್ಟೆ? ಆಟ ಆಡ್ಬೇಕು ಅನ್ಕೊಂಡ್ಯಾ? ಪರೀಕ್ಷೆ ಮಾಡ್ಬೇಕು ಅನ್ಕೊಂಡ್ಯಾ ಭದ್ರಾವತಿ? ಅಯ್ಯಯ್ಯೋ, ಅವಳ ಮನ್ಸಲ್ಲೂ ಏನಿದೆ ಅಂತ ತಿಳ್ಕೊಬೇಕು ಅನ್ನೋದಕ್ಕೆ ನಾನು ಹೀಗೆ ಮಾಡಿದೆ. ಪ್ರಯೋಜನ ಇಲ್ಲ. ಹಸ್ತ ಮುದ್ರೆ ಮೇಲೆ ಮಣ್ಣು ಅಂಟ್ಕೊಂಡಿದೆ. ಸ್ಪಷ್ಟತೆ ಇಲ್ಲ. ಪುಣ್ಯ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದು ಕಷ್ಟ. ಮತ್ತೆ ಹೋಗಿ ತಗೊಂಡ್ ಬಾ. ಇವಾಗ ಮತ್ತೆ ನಾನು ಹೋದ್ರೆ ಅವಳಿಗೆ ಅನುಮಾನ ಬಂದ್ಬಿಡುತ್ತೆ. ಅವಳಿಗೆ ಅನುಮಾನ ಬರಬಾರ್ದು ಅನ್ನೋ ಕಾರಣಕ್ಕೆ ಪರ್ಣಿಕಾ ಹಸ್ತ ಮುದ್ರಿಕೆನ ತಗೊಂಡು ಬಂದೆ ನಾನು. ಹಾಗಾದ್ರೆ 4 ದಿನ ಕಾಯಿ ಭದ್ರಾವತಿ. 100 ನಾಗಗಳ ಗುಡಿಗೆ ಹೋಗಿ ಪುಣ್ಯ ತಾಳೆಗರಿಗಳನ್ನ ಓದಿದ್ಮೇಲೆ, ನಾಗನಿಧಿಗೆ ದಾರಿ ತಿಳ್ಕೊಂಡ್ಮೇಲೆ ಆಗ ಪುಣ್ಯನ ವಿಷಯನ ಯೋಚನೆ ಮಾಡೋಣ. ನಿಧಿ ರಹಸ್ಯ ಗೊತ್ತಾದ್ಮೇಲೆ ಪುಣ್ಯ ಮನ್ಸಲ್ಲಿ ಏನಿದ್ರು ಏನಿಲ್ಲ ಅಂದ್ರೂ ಅವಳು ಜೀವಂತವಾಗಿ ಇರಬಾರ್ದು ಅಂತ ಅಂದ್ಕೋತೀನಿ ಭೂತಕಿ. ಯಾಕಂದ್ರೆ ಪುಣ್ಯ ನನ್ನ ಮಗಳ ಜೀವನಕ್ಕೆ ಅಡ್ಡ ಬರ್ತಾ ಇದ್ದಾಳೆ. ಮೈ ಗಂಟ್ಕೊಂಡಿರೋ ಮಣ್ಣನ್ನು ಬೇಕಾದ್ರೆ ತೊಳೆದು ಹಾಕ್ಬೋದು, ಅಡ್ಡ ಬರೋ ಮನುಷ್ಯನ್ನ ಕತ್ತರಿಸಿಳ್ಬಿಡ್ಬೇಕು. ಆಗ ಅದರ ಅವಶ್ಯಕತೆ ನೋಡಿ ಯೋಚನೆ ಮಾಡೋಣ ಭದ್ರಾವತಿ. ಅಲ್ಲಿವರೆಗೂ ನೀನು ಹುಷಾರಾಗಿರೋ. ಅವಳ ಮೇಲೆ ಸುಳ್ಳು ಪ್ರೀತಿ ತೋರಿಸು. ನಟನೆ ನನಗೆ ಅಷ್ಟು ಕಷ್ಟ ಏನಿಲ್ಲ, ಅದನ್ನ ನಾನು ನೋಡ್ಕೋತೀನಿ. ನಾನು ಬರಲ್ಲ ಯಜಮಾನ್ರೆ. ಪುಣ್ಯ, ನಿನಗೇನು ಮನೆಗೆ ಬಂದು ಇರು ಅಂತ ಹೇಳ್ತಿಲ್ವಲ್ಲ? 100 ನಾಗಗಳ ಗುಡಿಗೆ ಬಂದು ತಾಳೆಗರಿಗಳನ್ನ ಓದ್ಬಿಟ್ಟು ಹೋಗು ಅಂತ ಹೇಳ್ತಿದ್ದೀನಿ. ಆಮೇಲೆ ನಿನ್ನಿಷ್ಟ. ಮನೇಲಿ ಇರಬೇಕು ಅನ್ಸಿದ್ರೆ ಇರ್ಬೋದು. ಕೆಲಸ ಆದ್ಮೇಲೆ ನಿನ್ ದಾರಿ ನೀನ್ ನೋಡ್ಕೊಂತ ಹೇಗೆ ಹೇಳ್ತಾರೆ? ಮತ್ತೆ ಇಲ್ಲಿಗೆ ಕರ್ಕೊಂಡ್ ಬನ್ನಿ. ಹೆಣ್ಣುಡುಗಿನ ದಾರಿಲೇ ಬಿಡಕ್ಕಾಗತ್ತಾ? ಪುಣ್ಯಂಗೆ ನೀವು ಬಲವಂತ ಮಾಡಬೇಡಿ. ಬರಲ್ಲ ಅಂತ ಹೇಳಿದ್ಲಲ್ವಾ, ಇಲ್ಲೇ ಇರ್ಲಿ ಬಿಡಿ. ಅನಿರೋಧ್, ದೇವಸ್ಥಾನಕ್ಕೆ ಹೋಗ್ತಿರೋದು ದೇವರ ದರ್ಶನಕ್ಕಲ್ಲ, ಮುಖ್ಯವಾದ ಕೆಲಸದ ಮೇಲೆ. ತಾಳೆಗರಿಗಳಲ್ಲಿ ಏನಿದೆ ಅಂತ ನನಗೆ ಗೊತ್ತಾಗ್ಬೇಕು. ಅವಳು ಬರ್ತಾಳೆ ಅಂತ ಮಾತು ಕೊಟ್ಟಿದ್ಲು, ಈಗ ಮಾತು ತಪ್ಪಿದ್ರೆ ಹೇಗೆ? ಕೈ ಕಾಲು ಕಟ್ಟಿ ಕರ್ಕೊಂಡೋಗ್ಬೋದು, ಆದ್ರೆ ನನ್ಗೆ ಆ ಉದ್ದೇಶ ಇಲ್ಲ. ನೀವು ಹಾಗೆ ಮಾಡ್ತೀರಾ ಅಂತಾನೆ ನನಗೆ ಭಯ ಅಪ್ಪ. ನೀನ್ ಸುಮ್ನಿರು ಅನಿರೋಧ್, ನಾನು ಮಾತಾಡ್ತೀನಿ. ಪುಣ್ಯ, ನಾಗಗಳು ಅಂದ್ರೇನೆ ನನ್ನ ನರನಾಡಿಗಳಲ್ಲಿ ರಕ್ತಗಳು ಕುದಿತಾ ಇರ್ತವೆ. ಹಾಗಿರುವಾಗ ಆ ನಾಗಗಳ ಗುಡಿಗೆ ನಾನು ಬರ್ತೀನಿ ಅಂದ್ರೆ ನನ್ನ ಆಸೆ ಆಕಾಂಕ್ಷೆಗಳನ್ನ ಅರ್ಥ ಮಾಡ್ಕೋ. ನಿನ್ನ ಮೇಲೆ ಕೋಪ ಆಗ್ಲಿ ದ್ವೇಷ ಆಗ್ಲಿ ನನಗಿಲ್ಲ. ಪುಷ್ಯ ನಕ್ಷತ್ರದಲ್ಲಿ ನೀನು ಹುಟ್ಟದೆ ಹೋಗಿದ್ರೆ ನಿನ್ನನ್ನು ಕೇಳ್ತಾನೇ ಇರಲಿಲ್ಲ.
ನಿನಗೇನಾದ್ರೂ ನಾಗಮಣಿ ತಗೊಂಬ ಅಂತ ಹೇಳ್ತಿದೀವಾ ಅಥವಾ ನಾಗಮಂಡಲಕ್ಕೆ ಹೋಗು ಅಂತ ಹೇಳ್ತಿದೀವಾ? ನಮ್ ಜೊತೆಗೆ ದೇವಸ್ಥಾನಕ್ಕೆ ಬಂದು ತಾಳೆಗರಿಯಲ್ಲಿ ಏನಿದೆ ಅಂತ ಓದಿ ಹೇಳು ಅಂತ ಹೇಳ್ತಿದೀವ ಅಷ್ಟೇ. ನಾನು ಬರಬೇಕು ಅಂದರೆ ನೀವು ನಂಗೆ ಬರ್ದು ಕೊಡಬೇಕು ಯಜಮಾನ್ರೆ. ಹೇಳು ಪುಣ್ಯ, ಏನ್ ಬರ್ದು ಕೊಡಬೇಕು? ನನಗಿರೋ ಜಾಗದಲ್ಲಿ ಎಷ್ಟು ಬರ್ಕೊಡ್ಬೇಕು ಹೇಳು, ಇಲ್ಲ ನನಗಿರೋ ಅಂತ ಆಸ್ತಿಲಿ ಎಷ್ಟು ಪಾಲು ಬೇಕು ಅಂತ ಹೇಳು. ಹೇಳು ಪುಣ್ಯ, ಕೇಳ್ತಾ ಇದ್ದಾರೆ ತಾನೆ, ಏನ್ ಬೇಕು ಹೇಳು. ನೀವು ನನಗೆ ದುಡ್ಡು ಕೊಡಿ ಅಂತ ನಾನು ಕೇಳ್ತಾ ಇಲ್ಲ. ಬಂಗಾರದ ರಾಶಿ ನನ್ನ ಮುಂದೆ ಸುರೀರಿ ಅಂತಾನೂ ಕೇಳ್ತಿಲ್ಲ. ಮತ್ತೇನ್ ಬೇಕು? ಹೇಳಮ್ಮ, ನಿನ್ಗೇನ್ ಬೇಕಮ್ಮ? ನಾನ್ ಮುಂದೆ ನಿಂತು ಕೊಡಿಸ್ತೀನಿ. ನನಗೆ ಈ ಹೊಲ ಬೇಕು. ಏನಾಯ್ತು ಪಶುಪತಿ? ಇಷ್ಟು ದಿನದಿಂದ ಹುಡುಕ್ತಾ ಇರುವಂತ ನಿಧಿ ಇಲ್ಲೇ ಇದೆ. ಇನ್ಯಾಕೆ ತಡ ಮಾಡ್ತಿದ್ಯಾ? ತೆಗಿ ಹೊರಗೆ. ಆಗಲ್ಲ. ಯಾಕೆ? ಯಾವ ನಾಗಶಕ್ತಿ ನಿಧಿ ಕಾವಲಾಗಿರ್ಬಾರ್ದು ಅಂತ ಅನ್ಕೊಂಡ್ವೋ ಅದೇ ನಾಗಶಕ್ತಿ ಈ ನಿಧಿನ ಕಾಯ್ತಾ ಇದೆ. ಈ ಹೊಲದಲ್ಲಿರೋ ಈ ಗುಡಿಸಲು ಬೇಕು. ಇದೆರಡನ್ನೂ ನನ್ನ ಹೆಸರಿಗೆ ಬರ್ದು ಕೊಟ್ರೆ ನೀವು ಹೇಳ್ದಂಥ ದೇವಸ್ಥಾನಕ್ಕೆ ನಾನು ಬರ್ತೀನಿ. ಪರಮೇಶಿ ಹೋದ್ಮೇಲೆ ಹೊಲಾನ, ಮಹಾದೇವಿ ಹೋದ್ಮೇಲೆ ಈ ಗುಡಿಸಲ್ನ ನನ್ನ ವಶ ಮಾಡ್ಕೊಂಡಿದ್ದೆ. ಇಷ್ಟು ವರ್ಷ ಆದ್ರೂ ಇದ್ರ ಬಗ್ಗೆ ಯಾರೂ ನನ್ನ ಹತ್ರ ಕೇಳಲಿಲ್ಲ. ಆದ್ರೆ ಈ ಪುಣ್ಯ ಯಾಕೆ ಕೇಳ್ತಿದ್ದಾಳೆ? ಅಷ್ಟಕ್ಕೂ ಈ ಹೊಲನ್ ಕೊಟ್ಬಿಟ್ರೆ ನಾವು ಕಳ್ಕೊಳ್ಳೋದೇನಿದೆ? ನನಗ್ ಬೇಕಾಗಿರೋದು ನಾಗನಿಧಿಗೆ ದಾರಿ. ಏನ್ ವರ್ಮ, ಏನ್ ಯೋಚಿಸ್ತಿದ್ಯಾ? ಏನಿಲ್ಲಮ್ಮ, ಅವಳು ಏನ್ ಕೇಳಿದ್ರೂ ಕೊಡ್ತೀನಿ ಅಂದೆ. ಆದ್ರೆ ಎಲ್ಲನೂ ಬಿಟ್ಟು ಊರ್ ಹೊರಗಡೆ ಇರೋ ಈ ಹೊಲನ್ ಕೇಳ್ತಿದ್ದಾಳೆ. ಅದೇ ಅರ್ಥ ಆಗ್ತಿಲ್ಲ. ಹೋಗಿ ಹೋಗಿ ಈ ಹೊಲನೇ ಕೇಳ್ತಿದ್ದಾಳೆ ಅಂದ್ರೆ ನಾಗನಿಧಿ ಇಲ್ಲೇ ಏನಾದ್ರೂ ಇರ್ಬೋದಾ? ಆದ್ರೂ ಈ ಒಂಟಿ ಹುಡುಗಿ ನನ್ನೇನು ಮಾಡಕ್ಕಾಗಲ್ಲ. ಒಂದ್ಸಲ ತಾಳೆಗರಿಗಳನ್ನ ಓದಿದ ನಂತರ, ನಾಗನಿಧಿಗೆ ದಾರಿ ಗೊತ್ತಾದ ನಂತರ ನಿಧಿನ ವಶಪಡಿಸ್ಕೊಳ್ಳೋದು ಸಿದ್ಧ. ಅದಾದ್ಮೇಲೆ ಪುಣ್ಯಗೂ ಕೂಡ ಅವಳ ಅಪ್ಪ ಅಮ್ಮನ್ಗಾಗಿದ್ದ ಗತಿನೇ ಆಗುತ್ತೆ. ಸರಿ, 100 ನಾಗಗಳ ಗುಡಿಗೆ ಹೋಗಿ ಬಂದ್ಮೇಲೆ ಈ ಹೊಲ ನಾನು ನಿನ್ನ ಹೆಸರಿಗೆ ಮಾಡ್ಕೊಡ್ತೀನಿ. ಆಗಲ್ಲ ಯಜಮಾನ್ರೆ, ನನಗಿವಾಗಲೇ ಬರ್ದು ಕೊಡಬೇಕು. ಯಜಮಾನ್ರೆ, ನಾನು ದೇವಸ್ಥಾನಕ್ಕೆ ಬರಬೇಕು ಅಂದರೆ ನನ್ನ ಹೆಸ್ರಿಗೆ ಬರ್ದಿರೋ ಈ ಆಸ್ತಿ ಪತ್ರಕ್ಕೆ ಸೈನ್ ಮಾಡಬೇಕು. ಇಲ್ಲಿ ಕೊಡು.
ಇಷ್ಟಕ್ಕೂ ಊರ್ ಹೊರಗಡೆ ಏನು ಸಿಗದೆ ಇರೋ ಜಾಗದಲ್ಲಿ ಒಂಟಿಯಾಗಿರೋ ಬದಲು ಊರಲ್ಲೇ ಇರ್ಬೋದಲ್ಲ. ಇದು ನಮ್ ತಾತನ್ ಕಾಲದ ಮನೆ. ಇದ್ರ ಜೊತೆ ನಮಗ್ ತುಂಬಾ ಅನುಬಂಧ ಇದೆ. ಅದಕ್ಕೆ ಊರಿಂದ ಆಚೆ ಇದ್ರೂ ಇಲ್ಲೇ ಇದೀವಿ. ಆದ್ರೆ ಈ ಸ್ಥಳದಲ್ಲಿ ವಿಷ ಸರ್ಪಗಳಿವೆ. ಆ ವಿಷ ನಿಮ್ಮ ಮನೆ ದೀಪ ಆರ್ಸೋಕ್ ಮುಂಚೆನೆ ನೀವ್ ಈ ಜಾಗ ಬಿಟ್ಟು ಹೋದ್ರೆ ಒಳ್ಳೇದು. ದೌರ್ಜನ್ಯನ ನಾವಾ? ನಾನೇನಾದ್ರೂ ಕತ್ತಿ ತಗೊಂಡು ನಿನ್ ಕತ್ತಿನ ಮೇಲೆ ಹೀಗಿಟ್ನಾ? ಇಲ್ವಲ್ಲ. ಸಹಿ ಹಾಕ್ಲಿಲ್ಲ ಅಂದ್ರೆ ಕತ್ ಕುಯ್ದು ಬಿಡ್ತೀನಿ ಅಂತ ಹೇಳಿದ್ನಾ? ಇಲ್ವಲ್ಲ. ಅಯ್ಯೋ, ಇದೇನ್ ಅನ್ಯಾಯನಪ್ಪ. ಅಮ್ಮ, ನೀವ್ ಯಾರೋ ಗೊತ್ತಿಲ್ಲ. ಯಾಕೆ ನಮ್ ಹೊಲ ಕೇಳ್ತಿದ್ದೀರೋ ಗೊತ್ತಿಲ್ಲ. ಈ ಹೊಲ ನಮ್ಮ ಅಮ್ಮನ್ ತರ ನಮ್ಮ. ನಾವ್ ಇದನ್ ಮಾರಲ್ಲ ಅಮ್ಮ. ಏಯ್, ನಿನಗೆ ಈ ತಾಳಿ ಬೇಕಾ ಇಲ್ಲ ನಿನ್ ತಾಯಿ ಬೇಕಾ? ಅದೇ ಹೊಲ. ಅಮ್ಮ, ನಿನ್ ಕೈ ಮುಗಿತೀನಮ್ಮ. ನಿಮ್ ಕಾಲ್ ಹಿಡ್ಕೋತೀನಿ. ನಮ್ ಹೊಲನ್ ಬಿಟ್ಬಿಡಿ ಅಮ್ಮ. ಬೇಡ ರೀ, ಬೇಡ ರೀ. ತುಂಬಾ ಖುಷಿ ಆಯ್ತು ಯಜಮಾನ್ರೆ. ಆಗಲ್ಲ ಅಂದೆ ಕೊಟ್ಬಿಟ್ರಿ. ನೀವು ಮಹಲ್ಗೆ ಹೋಗಿ, ನಾನು ಬಂದ್ಬಿಡ್ತೀನಿ. ಅನಿರುದ್ಧ್, ನಡಿ. ಪುಣ್ಯ, ನಿನ್ ಮಾತನ್ನ ನಂಬಿ ಹೊಲನ ನಿನ್ನ ಹೆಸರಿಗೆ ಬರ್ಕೊಟ್ಟಿದ್ದೀನಿ. ಮಾತು ತಪ್ಪಿದ್ರೆ ಹೊಲದ ಜೊತೆಗೆ ನಿನ್ ಪ್ರಾಣನೂ ಕಿತ್ಕೋತೀನಿ. ನೆನ್ಪಲ್ಲಿಟ್ಕೋ. ನಡಿಮಾ. ಅಮ್ಮ, ನೀವಿದ್ದಿದ್ದ ಜಾಗನ ನಾನು ಮತ್ತೆ ತಗೊಂಡ್ಬಿಟ್ಟೆ. ನೋಡಮ್ಮ, ನೋಡಿ. ಅಪ್ಪ, ನಮ್ಮ ಆಸ್ತಿ ಮತ್ತೆ ನಮಗ್ ಸಿಕ್ಬಿಡ್ತು. ನಿಮ್ ಪ್ರಾಣ ತೆಗೆದ ಜಾಗದಲ್ಲೇ ಈಗ ಸಹಿ ಹಾಕಿ ಕೊಟ್ಟಿದ್ದಾರೆ. ಈಗ ಈ ಪತ್ರನ ತಗೊಂಡಿದ್ದೀನಿ. ಇನ್ನೊರ್ ಪ್ರಾಣ ತೆಗೆಯೋದು ಒಂದೇ ಬಾಕಿ ಇರೋದು. ಇನ್ನು ಮಿಕ್ಕಿರೋ ಕೆಲ್ಸನ ಪೂರ್ತಿ ಮಾಡ್ತೀನಿ. ನಿನ್ನ ಮಗನಿಗಿರುವ ನಾಗದೋಷವನ್ನು ನಿವಾರಣೆ ಮಾಡಬೇಕಂದ್ರೆ ಶ್ರಾವಣ ಮಾಸ ಪಂಚಮಿ ದಿನ ಉಪವಾಸ ಇದ್ದು ಸಹಸ್ರ ನಾಗಗಳಿರೋ ನಾಗಶಿಲೆಗಳಿಗೆ ಪಂಚಾಭಿಷೇಕ ಮಾಡಬೇಕು. ಮನೆಯವ್ರು ಯಾರಿಗೂ ಹೇಳ್ತೇನೆ ಇಲ್ಲದ್ ಬಂದು ಅಭಿಷೇಕ ಮಾಡ್ತಿದ್ದೀನಿ. ನನ್ನ ಭಯನ ಅರ್ಥ ಮಾಡ್ಕೊಂಡು ನನ್ನ ಮಗನ್ಗೆ ಸಂಪೂರ್ಣ ಆಯುಷ್ಯನ ಅನುಗ್ರಹಿಸು. ವರ್ಮಾ, ಗಂಡಾಂತರ ಇರೋನ್ನ ಈ ಥರ ಊರು ಸುತ್ಸೋದು ಒಳ್ಳೇದಲ್ಲ. ಯಾರ ದೃಷ್ಟಿ ಬಿದ್ದು ಏನಾಗುತ್ತೋ ಅಂತ ಭಯ ಆಗ್ತಿದೆ ಕಣೋ.
ಅನಿರುದ್ಧ್ಗೆ ಯಾವ ದೃಷ್ಟಿನೂ ಆಗೋದಿಲ್ಲ. ಅನಿರುದ್ಧ್ ದೃಷ್ಟಿ ಎಲ್ಲೋ ಬೀಳತ್ತೆ. ಭೂಮಿ ಗುಂಡುಗಿರುತ್ತೆ ಅಂತ ಇದಕ್ಕೆ ಹೇಳೋದು ಅನ್ಸುತ್ತೆ. ನಾಗಗಳು ಕಂಡ್ರೆ ಆಗದಿರೋಂಥ ಗರುಡ ವಂಶಸ್ಥ ನಾನು. ಅಂಥದ್ರಲ್ಲಿ ನಾನೇ 100 ನಾಗಗಳ ಗುಡಿಗೆ ಹೊರಟಿದ್ದೀನಿ ಅಂದರೆ ನಂಬೋದಿಕ್ಕೆ ಆಗ್ತಾ ಇಲ್ಲ. ಕುಂಕುಮದಿಂದ ಅಭಿಷೇಕ ಮಾಡಿದ್ರೆ ದುಃಖ ಹೊರಟು ಹೋಗಿ ಸೂರ್ಯಂತರ ಸಂತೋಷ ಉಜ್ವಲಿಸುತ್ತಂತೆ. ನಂಬಕ್ಕಾಗದೇ ಇರೋ ವಿಷಯ ಇನ್ನೂ ಇದೆ ಮಾವಯ್ಯ. ಬರ್ತೀನಿ ಅಂತ ಹೇಳಿದ್ದಮ್ಮ ಇನ್ನೂ ಬಂದೇ ಇಲ್ಲ. ಅರವಿಂದ ಫೋನ್ ಕೂಡ ತಗೊಂಡೋಗಿಲ್ಲ. ಊರಲ್ಲಿ ಯಾವ ದೇವಸ್ಥಾನದಲ್ಲಿ ಇದ್ದಾಳೆ ಅಂತ ಭದ್ರಾವತಿನ ನೋಡ್ಕೊಂಬರಕ್ಕೆ ಹೇಳಿದ್ದೀನಿ. ಹೋದ ವ್ಯಕ್ತಿ ಆ ಕಡೆನೆ ಹೋದ್ಲು. ರಾಹುಕಾಲ ಬಂದ್ಬಿಡತ್ತೆ ಅಂತ ನಾವು ಹೊರಟ್ವೆ ಹೊರತು ಭದ್ರಾವತಿನ ಬಿಟ್ಟು ಹೋಗಕ್ಕಾಗತ್ತಾ? ಅತ್ತೆ ಇಲ್ಲದೆ ಇರೋದ್ರಿಂದ ಸ್ವಲ್ಪ ನೆಮ್ಮದಿಯಾಗಿದೆ. ಒಬ್ರು ಶತ್ರು ಕಡಿಮೆ ಆದಂಗೆ. ಅನಿರುದ್ಧ್, ಮರ್ಯಾದೆ. ನೀವು ಪುಣ್ಯಂಗೆ ಏನು ಮಾಡ್ತಿರೋ ಅನ್ನೋ ಭಯ ನನಗಿನ್ನೂ ಕಡಿಮೆ ಆಗಿಲ್ಲ ಅಪ್ಪ. ಅತ್ತೆ ಇದ್ರೆ ನಿಮ್ಮ ಮನಸ್ಸನ್ನ ಬದಲಾಯಿಸಿರೋರು. ನಾಗವಂಶ ಅಗರ್ಭ ಶತ್ರುನೇ. ಆ ವಿಷಯ ಬಂದಾಗ ಯಾವತ್ತೂ ನಮ್ಮ ಮನಸ್ಸು ಬದಲಾಗೋದಿಲ್ಲ. ಹಾಗಿರೋವಾಗ ಪುಣ್ಯ ಮತ್ತು ನೀನು ಭಯ ಪಡೋ ಅವಶ್ಯಕತೆ ಇಲ್ಲ. ಗಂಧದಿಂದ ಅಭಿಷೇಕ ಮಾಡಿದ್ರೆ ಕಷ್ಟ ಎಲ್ಲ ಪರಿಹಾರ ಆಗಿ ಸುಖ ಶಾಂತಿಯಿಂದ ಬದುಕ್ಬೋದಂತೆ. ಪುಣ್ಯ ತಗೊಂಡೋಗಿರೋ ನಾಗಮಣಿನೇ ಬೇಡ ಅಂತಿದ್ದೀನಿ. ನನಗೆ ಬೇಕಾಗಿರೋದು ನಾಗನಿಧಿ. ತಾಳೆಗರಿಗಳನ್ನ ಓದಿ ಪುಣ್ಯ ನಾಗನಿಧಿಗೆ ದಾರಿ ತೋರಿಸಿದ ನಂತರ ಸೀರೆ ಕೊಟ್ಟು ಮರ್ಯಾದೆಯಿಂದ ಕಳಿಸೋ ಜವಾಬ್ದಾರಿ ನಂದು. ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತಾ? ನಿಮ್ಮನ್ನ ಇವಾಗೇನೋ ನಂಬ್ತೀನಪ್ಪ. ಇವಳು ಗುಡಿಗೆ ಹೋದ್ಮೇಲೆ ಇವಳಿಗೇನಾದರೂ ಮಾಡಬೇಕು ಅಂತ ಯೋಚನೆ ಮಾಡಿದ್ರು ನಾನು ಸಹಿಸ್ಕೊಳ್ಳಲ್ಲ. ಯಾಕಂದ್ರೆ ಪುಣ್ಯ ಇಲ್ಲದೆ ಇದ್ರೆ ನಾನು ಬದುಕಲ್ಲ. ಸರಿ, ಬನ್ನಿ. ಬಾ ಪುಣ್ಯ. ಮನಸ್ಸಲ್ಲಿರೋ ಕಲ್ಮಶ ಹೋಗಿ ಯಾರ ದೃಷ್ಟಿನೂ ಬೀಳ್ದೆ ಸ್ವಚ್ಛವಾದ ಜೀವನ ಬೇಕು ಅಂದ್ರೆ ನಿನಗೆ ಹಾಲಿಂದ ಅಭಿಷೇಕ ಮಾಡ್ಬೇಕಂತೆ. ಆರೋಗ್ಯವಾಗಿ 100 ಕಾಲ ಚೆನ್ನಾಗಿ ಬಾಳ್ಬೇಕು ಅಂದ್ರೆ ಮೊಸರಿಂದ ಅಭಿಷೇಕ ಮಾಡ್ಬೇಕಂತೆ. ಎಲ್ಲ ಆಟ, ದೇವರ ಮಾಯೆ, ನಮ್ಮ ಜೀವನ ಎಲ್ಲ ಆಟ. ದೇವರ ಲೀಲೆ, ಮಾಯೆ, ಈ ಜಗವೆಲ್ಲ ಆಟ. ಎಲ್ಲನೂ ಆಟ. ಈ ಜಗವೆಲ್ಲ ಮಾಯೆ, ಆಟ, ಆ ಭಗವಂತನ ಆಟ. ಸ್ವಾಮಿ, ಹಾಗ್ಯಾಕ್ ನಗ್ತಾ ಇದ್ದೀರಾ ಸ್ವಾಮಿ? ಹಾಗಂತೆ ಹೀಗಂತೆ, ಅದಂತೆ ಇದಂತೆ, ಅದು ಹಾಗಂತೆ ಅಂತ ಯಾರೋ ಹೇಳಿದ ತಕ್ಷಣ
ಓಡ್ ಬರೋದೇ ಒಂದು ಆಟ, ಜೀವನದ ಆಟ. ಬುದ್ಧಿ ಇಲ್ದೇ ಇರೋ ತಾಯಿ ಹಾಲು ಎರೆದ್ರೆ ಆಯುಷ್ಯ ಬೆಳೆಯುತ್ತಾ? ಮೇಲಿರೋನು ಪ್ರಾಣ ಕೊಡ್ಬೇಕು. ಅಂದ್ರೆ ಅಂದ್ರೆ ಅಭಿಷೇಕ ಮಾಡೋದನ್ನ ನಿಲ್ಸು ಅಂತೀರಾ ಸ್ವಾಮಿ? ನನ್ ಮಗನ ಆಯಸ್ಸು ಜಾಸ್ತಿ ಆಗ್ಬೇಕು. ದೋಷ ಹೋಗ್ಬೇಕು ಅಂತ ಅರಿಶಿಣ, ಕುಂಕುಮ, ಹಾಲು, ಮೊಸರು, ಗಂಧ ಆ ಐದು ತಂದು ಹುಯ್ದೆ. ಮತ್ತೆ 6ನೇದು ಹುಯ್ಯಲ್ವಾ? 6ನೇದ? ಏನದು ಸ್ವಾಮಿ? ಯಾವ ಅಭಿಷೇಕ ಮಾಡ್ಬೇಕು? ಏನಾದ್ರೂ ತಪ್ಪಾಯ್ತಾ ಸ್ವಾಮಿ? ರಕ್ತಾಭಿಷೇಕ ಮಾಡಬೇಕು. ರಕ್ತಾಭಿಷೇಕ ಮಾಡಬೇಕು. ಹಾ, ರಕ್ತಾಭಿಷೇಕ ಮಾಡಿಸ್ಬೇಕು. ಹಾ, ರಕ್ತಾಭಿಷೇಕ ಮಾಡಬೇಕು. ರಕ್ತಾಭಿಷೇಕನಾ?